ಫ್ಯಾಮ್ಕೋ ಸಂಸ್ಥೆಯ ಉದ್ಘಾಟನಾ ಸಮಾರಂಭ ತಾರೀಕು 23/2/2026 ನಡೆಯಲಿದೆ. ಈ ಕಾರ್ಯಕ್ರಮದ ಅಂಗವಾಗಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣ ಮಾಧ್ಯಮದ ಎಲ್ಲ ವರದಿಗಾರರಿಗೆ ಸ್ವಾಗತವನ್ನು ಬಯಸ್ತಾ, ಮುಂದಿನ ಸಂಸ್ಥೆಯ ಪರವಾಗಿ ಇದರ ಝೋನಲ್ ಹೆಡ್ ಸುರೇಶ್ ಅವರು ಮಾತಾಡಲಿಕ್ಕಿದ್ದಾರೆ. ಸಂಸ್ಥೆಯ CEO ಆಗಿ ಮ್ಯಾಥ್ಯೂ ಥಾಮಸ್ ಅವರಿದ್ದಾರೆ. ಕರ್ನಾಟಕ ಸ್ಟೇಟ್ ಕೋಆರ್ಡಿನೇಟರ್ ಆದ ಗುರುರಾಜ್ ಅವರಿದ್ದಾರೆ. ನಾನು ಮಂಗಳೂರು ಆರ್ಗನೈಸರ್ ಆಗಿದ್ದೀನಿ. ಮುಂದೆ ಲೋಹಿತ್ ಕುಮಾರ್ ಸ್ವರ್ಣ, ಮುಂದೆ ಝೋನಲ್ ಹೆಡ್ ಸುರೇಶ್ ಅವರು ಮಾತಾಡಬೇಕು. ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ. ಮೊದಲಿಗೆ ಲೋಹಿತ್ ಅವರು ಹೇಳಿದಾಗೆ ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಅಂತ ಇನ್ನೊಂದು ಸಲ ನಮಸ್ಕಾರ ಹೇಳ್ತೀನಿ. ನಮ್ಮ ಕಂಪನಿ ಬಗ್ಗೆ ನಾನು ಹೇಳೋದಾದರೆ, ನಮ್ಮದು ಧನಲಕ್ಷ್ಮಿ ಗ್ರೂಪ್ ಆಫ್ ಕಂಪನೀಸ್ ಅಂತ ಇದೆ. ಇದು NBFC ಇರುತ್ತೆ. ಸೊ RBIಯಿಂದ ಲೈಸೆನ್ಸ್ ತೊಗೊಂಡಿರುವಂಥದ್ದು. ಸೊ ಅದರಲ್ಲಿ ನಮ್ಮದು ಟೋಟಲ್ ಆಗಿ 10 ಗ್ರೂಪ್ ಇದೆ. ಅದರಲ್ಲಿ ಒಂದು ಫ್ಯಾಮ್ಕೋ ಅಂತ, ಅಂದರೆ ಫ್ಯಾಮಿಲಿ ಡೆವಲಪ್ಮೆಂಟ್ ಕೋಆಪರೇಟಿವ್ ಥ್ರಿಫ್ಟ್ ಆ್ಯಂಡ್ ಕ್ರೆಡಿಟ್ ಸೊಸೈಟಿ ಅಂತ. ಸೊ ಇದು ರಿಜಿಸ್ಟರ್ ಆಗಿದ್ದು 2009 ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಸೆಂಟ್ರಲ್ ರಿಜಿಸ್ಟರಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಇನ್ನೊಂದು ಹೇಳಬೇಕಂದ್ರೆ, ನಮ್ದು ಮನೆ ಚೇರ್ಮನ್ ಅವರು ಡಾಕ್ಟರ್ ವಿಪಿನ್ ದಾಸ್ ಬಗ್ಗೆ ನನಗೆ ಸ್ವಲ್ಪ ಹೇಳಬೇಕಾಗತ್ತೆ. ಬಿಕಾಸ್ ಅವರದು ಮುಖ್ಯ ಅಂದರೆ ಎಲ್ಲರೂ ಒಳ್ಳೇದಾಗಬೇಕು ಅಂತ, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಅವರು ಇನ್ವೆಸ್ಟ್ಮೆಂಟ್ ಮಾಡದೆ ಜನಗಳಿಗೆ ಒಳ್ಳೇದಾಗಬೇಕು ಅಂತ. ಯಾಕಂದರೆ ರೀಸೆಂಟಾಗಿ ಕೆಲವು ಯುವತಿಯರಿಗೆ, ಅಂದರೆ ಹಿಂದುಳಿದ ವರ್ಗದವರಿಗೆ ಎಲ್ಲ ಮದುವೆ ಮಾಡಿ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಅದೇ ಥರ ವಿಕಲಚೇತನ ಇದ್ದವರಿಗೆ ಆ ವೀಲ್ ಕೊಡುವಂಥದ್ದು, ಮತ್ತು ತ್ರಿಶೂರಲ್ಲಿ ಪ್ರತ್ಯೇಕವಾಗಿ ಯಾರು ಹಸಿವಿಂದ ಇರಬಾರದು ಅಂತ ಒಂದು ವ್ಯಕ್ತಿತ್ವ ಅವರದು. ಸೊ ಅದಕ್ಕೋಸ್ಕರ ಸಾರಥಿ ಅಂತ ಒಂದು ಇದು ಮಾಡಿಕೊಂಡು ಅದರಿಂದ ಕೊಡ್ತಾ ಇದ್ದಾರೆ. ಇನ್ನು ನಾನು ನಮ್ಮ ಫ್ಯಾಮ್ಕೋ ಬಗ್ಗೆ ಹೇಳೋದಂದ್ರೆ, ಮೈಸೂರಲ್ಲಿ ನಮ್ಮದು ಫಸ್ಟ್ ಬ್ರಾಂಚ್ ಕರ್ನಾಟಕದಲ್ಲಿ ಫಸ್ಟ್ ಓಪನ್ ಆಗಿತ್ತು ಜನವರಿ 7 ಸುತ್ತೂರು ಸ್ವಾಮೀಜಿಗಳು ಬಂದಿದ್ರು, ಮತ್ತೆ ಎಲ್ಲ VFPಗಳು ಎಲ್ಲ ಬಂದಿದ್ರು. ಈಗ ಎರಡನೇದು ನಮ್ದು 20ನೇ ತಾರೀಕು, ಅಂದ್ರೆ ನಿನ್ನೆ ಭದ್ರಾವತಿಯಲ್ಲಿ ನಮ್ದು 2ನೇ ಬ್ರಾಂಚ್ ಓಪನ್ ಆಗಿದೆ. ಈಗ 23 ತಾರೀಕಿಗೆ ನಮ್ಮ ಮಂಗಳೂರಲ್ಲೇ ಇದೇ ಇದರಲ್ಲಿ ನಮ್ದು 3ನೇ ಬ್ರಾಂಚು ಓಪನ್ ಆಗುತ್ತೆ. ಇನ್ನೊಂದು ನಾನು ಹೇಳ್ಬೇಕಂದ್ರೆ, ನಮ್ದು 28ನೇ ತಾರೀಕಲ್ಲಿ ಒಂದೇ ಟೈಮಲ್ಲಿ 26 ಬ್ರಾಂಚ್ ಓಪನ್ ಮಾಡ್ಬೇಕು ಅಂತ ಇದೆ. ಅದು ಇಂಡಿಯಾದಲ್ಲಿ ರೆಕಾರ್ಡ್ ಆಗುತ್ತೆ. ಅಟ್ ಎ ಸೇಮ್ ಟೈಮ್ 26 ಬ್ರಾಂಚ್ 28ಗೆ ಕೇರಳದಲ್ಲಿ 26 ಬ್ರಾಂಚ್ ಸೇಮ್ ಟೈಮಿಗೆ. ಸೊ ದಟ್ ಈಸ್ ಅ ರೆಕಾರ್ಡ್ ಆಗುತ್ತೆ ಅದು. ಮತ್ತೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳೋದಂದ್ರೆ, ನಾವು ಯಾಕೆ ಇಲ್ಲಿ ಮಂಗಳೂರಿಗೆ ನಾವು ಬಂದಿದ್ದೀವಿ ಅಂದರೆ, ಸೊ ಚೇರ್ಮನ್ ಇದೊಂದು ವಿಷನ್ ಇರುತ್ತೆ, ಬಡವರಿಗೆಲ್ಲ ಹೆಲ್ಪ್ ಮಾಡಬೇಕು, ಈ ಥರ ಒಂದು ವಿಷನ್ ಇದೆ. ವಿಪಿನ್ ದಾಸ್ ಸರ್, ಡಾಕ್ಟರ್ ವಿಪಿನ್ ದಾಸ್ ಅಂತ. ಸೊ ಮಂಗಳೂರಲ್ಲಿ ನಾವು ಓಪನ್ ಮಾಡಿದಾಗ ಅದರಲ್ಲಿರುವಂಥ ನಮಗೆ ಪ್ರಾಡಕ್ಟ್ ಏನಂದರೆ ಡೆಪಾಸಿಟ್ ಅಂತ ನಾವು ಮಾಡ್ತೀವಿ. ಓಕೆ, ಈ ಡೆಪಾಸಿಟ್ ಅಂದರೆ ಎಲ್ರಿಗೂ ಒಂದು ಇದಿರುತ್ತೆ ಏನಪ್ಪ ಅಂತ. ಬಟ್ ನಮ್ದು ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಡೆಪಾಸಿಟ್ ತಗೊಂಡ್ಮೇಲೆ ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ದಟ್ ಈಸ್ ಇಂಪಾರ್ಟೆಂಟ್. ನಾವು ಅದನ್ನು ಸೆಕ್ಯೂರ್ ಲೋನ್ ಆಗಿರುವಂಥ ಗೋಲ್ಡ್ ಲೋನಿಗೆ ನಾವು ಇನ್ವೆಸ್ಟ್ ಮಾಡ್ತೀವಿ. ದಟ್ ಇಸ್ ಅ ಸೆಕ್ಯೂರ್ಡ್. ಆಗ ಜನಗಳಿಗೆ ಅದೇನು ಭಯ ಇರಲ್ಲ.
ಅದಾದಮೇಲೆ ನಾವು ಯಾರೂ ಇಂಡಿಯಾದಲ್ಲಿ ಮಾಡಿಲ್ಲ ಗೋಲ್ಡ್ ಪರ್ಚೇಸ್ ಮಾಡುವಂಥದ್ದು. ನಾವು ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಕಸ್ಟಮರ್ಗೆ 85% ನಾವು ಫಂಡಿಂಗ್ ಮಾಡ್ತೀವಿ. EMI ಮುಖಾಂತರ ಅವ್ರು ಕಟ್ಬೋದು. ಅದು ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ. ಯಾಕಂದರೆ ಈಗ ಗೋಲ್ಡ್ ರೇಟು ಈಗ ಯಾವುದೋ ಒಂದು ರೇಟ್ ಇರುತ್ತೆ, ಅದೇ 1 ವರ್ಷ 2 ವರ್ಷ ಸ್ಕೀಮ್ ತೊಗೊಂಡಾಗ ಇವತ್ತಿನ ವ್ಯಾಲ್ಯೂ ಏನಿದೆ ಅದು ಡಬಲ್ ಆದರೆ ಅವ್ರಿಗೆ ಅದೇ ಸಿಗುತ್ತೆ. ನಾವು ಅಡಿಷ್ನಲ್ ಆಗಿ ಏನೂ ಚಾರ್ಜ್ ಮಾಡಲ್ಲ. ಸೊ ಅದೊಂದು EMI ಸ್ಕೀಮು ನಾವು ಕೊಡ್ತೀವಿ. ಅಂದರೆ 1 ವರ್ಷದ ಇರ್ಬೋದು, 2 ಇಯರ್ಸ್ ಇರ್ಬೋದು, 3 ವರ್ಷದಿರೋದು ಅದೊಂದು ಇರುತ್ತೆ. ಗೋಲ್ಡ್ ಲೋನು ನಮ್ಮದು ಈಗ ನಾವು ಡೆಪಾಸಿಟ್ ತೊಗೊಂಡ್ರೆ ಇನ್ವೆಸ್ಟ್ಮೆಂಟ್ ಮಾಡೋದೇ ಗೋಲ್ಡಿಗೆ. ಸೊ ಗೋಲ್ಡ್ ಈಸ್ ಆಲ್ವೇಸ್ ಸೆಕ್ಯೂರ್ಡ್. ಈಗ ನಾವು ಬೇರೆ ನಾವು ಫೈನಾನ್ಸ್ ನೋಡುವಾಗ ಅವ್ರು ಇನ್ವೆಸ್ಟ್ಮೆಂಟ್ ಮಾಡೋದು ಬೇರೆ ಆಗುತ್ತೆ, ಅಂದರೆ ಬೇರೆ ಪ್ರಾಡಕ್ಟಿಗೆ. ಬಟ್ ಅಲ್ಲಿ ರಿಕವರಿ ಆಗಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಬಟ್ ನಮಗೆ ಇಲ್ಲಿ ಗೋಲ್ಡ್ ಅಂದರೆ ಸೆಕ್ಯೂರ್ಡ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಗೋಲ್ಡ್ ಲೋನ್ ಪ್ರಾಡಕ್ಟ್ ಇದೆ ನಮ್ಮದು, ಮತ್ತು ಡೆಪಾಸಿಟ್ ಇದೆ. ಅದರಲ್ಲಿ ಲಾಂಗ್ ಟರ್ಮ್ಸ್ ಇದೆ. ಅಂದರೆ ಕೆಲವರಿಗೆ ಮಂತ್ಲಿ ತೆಗೆಯುವಂಥದ್ದು ಇಂಟ್ರೆಸ್ಟ್ ಬೇಕಾದರೆ ಮಂತ್ಲಿ ಮಾಡ್ಬೋದು, ಇಲ್ಲ ನಮಗೆ 1 ವರ್ಷ ಆದಮೇಲೆ ಸಿಗುವಂಥದ್ದು, ಇಲ್ಲ 5 ವರ್ಷ ಆಗಿರುವಂಥದ್ದು, 10 ವರ್ಷದ್ದು ಇದೆ. ಇದೆಲ್ಲ ನಮ್ಮ ಕಸ್ಟಮರಿಗೆ ಅಂದರೆ ಒಂದು ಒಳ್ಳೆಯದಾಗಲಿ ಅಂತ ನಮ್ಮ ಇಂಟೆನ್ಷನು ಅದು ಕ್ಲಿಯರ್ ಆಗಿರುತ್ತೆ. ಓಕೆ, ಧನ್ಯವಾದಗಳು ಸರ್. ಹಲೋ, ನನ್ನ ಹೆಸರು ಗುರ್ಲಿಂಗಯ್ಯ ಅಂತ ಹೇಳಿ. ನಾನು ಕರ್ನಾಟಕದ ಆರ್ಗನೈಸರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಪ್ಯಾಂಪೋ ಕಂಪ್ನಿನ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಿಗುವಾಗಿರ್ತಕ್ಕಂಥ ಥಾಮಸ್ ಸಾರು ನಮಗೆ ಮೂಲ ಕಾರಣ. ಜೊತೆಯಲ್ಲಿ ಪ್ರದೀಪ್ ಅನ್ನೋರು ನಮ್ಮನ್ನ ಪರಿಚಯ ಮಾಡಿಕೊಟ್ರು. ಜೊತೆಯಲ್ಲಿ ಮೈಸೂರಿನಲ್ಲಿ ಜನವರಿ 7ನೇ ತಾರೀಕು ಪ್ಯಾಂಪೋ ಕಂಪ್ನಿನ ಉದ್ಘಾಟನೆ ಮಾಡಲಾಯಿತು. ಇದರಲ್ಲಿ ನಮ್ಮ ಕೇರಳದಿಂದ ಈ ಥಾಮಸ್ ಅವರು ಚೇರ್ಮನ್ ಆಗಿರ್ತಕ್ಕಂಥ ಇವರು ವಿಪಿನ್ ದಾಸ್ ಅವರು ಬಂದಿದ್ದರು. ಜೊತೆಯಲ್ಲಿ ಆ ಉದ್ಘಾಟನೆ ಸುತ್ತೂರು ಮಠಗಳ ಸ್ವಾಮೀಜಿಗಳಾಗಿ ಉದ್ಘಾಟನೆ ಮಾಡಿದ್ರು. ಜೊತೆಯಲ್ಲಿ SC ಮದೇವಪ್ಪ, ಜೊತೆಯಲ್ಲಿ ಕೆಲವು ಸೋಮಶೇಖರರು ಮತ್ತು ಶಿವಣ್ಣ ಸಾರು, ಸುಮಾರು ಜನ ಗಣ್ಯರುಗಳು ಆಗಮಿಸಿ ಆ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಇದರ ಉದ್ದೇಶ ಇರ್ತಕ್ಕಂಥದ್ದು ಬಡಜನಗಳಿಗೆ ಮತ್ತು ಹಿಂದುಳಿದವರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಪ್ಯಾಂಪೋ ಕಂಪನಿಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈ ಪ್ಯಾಂಪೋ ಕಂಪನಿಯನ್ನು ಕ್ಷೇತ್ರ ಶಾಖೆಗಳನ್ನ ಉದ್ಘಾಟನೆ ತೆರಿಬೇಕು ಅನ್ನೋ ಉದ್ದೇಶ ನಮ್ಮದಿದೆ. ಜೊತೆಯಲ್ಲಿ ಇದರಲ್ಲಿ 4-5 ಸ್ಕೀಮ್ಗಳನ್ನ ನಾವು ರೆಡಿ ಮಾಡಿದ್ದೀವಿ. ಒಂದು ಗೋಲ್ಡ್ ಪರ್ಚೇಸ್ ಮಾಡ್ತಕ್ಕಂಥದ್ದು. ಗೋಲ್ಡ್ ಪರ್ಚೇಸ್ ಮಾಡಿದ್ರೆ 85%ಅನ್ನು ನಾವು ಕೊಟ್ಟು, ಅಂದರೆ ಕಂಪ್ನಿ ಕೊಟ್ಟು 15% ಅಮೌಂಟನ್ನು ಗ್ರಾಹಕರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1 ವರ್ಷ 2 ವರ್ಷ ಮತ್ತು 3 ವರ್ಷ 5 ವರ್ಷದ ತನಕ ಸ್ಕೀಮ್ ಇರ್ತದೆ. ಜೊತೆಯಲ್ಲೇ ಗೋಲ್ಡನ್ನು ಫ್ಲೆಡ್ಜ್ ಮಾಡ್ತಕ್ಕಂಥ ಒಂದು ಸ್ಕೀಮ್ ಇರ್ತದೆ. ಮತ್ತು ಪ್ರತಿ ಡಿಪಾಸಿಟನ್ನು 6 ತಿಂಗಳಿಂದ 3 ವರ್ಷ ಅಥವಾ 5 ವರ್ಷ 10 ವರ್ಷ ತನಕ ಡಿಪಾಸಿಟ್ ಮಾಡಲಿಕ್ಕಂತ ಒಂದೊಂದು ಸ್ಕೀಮ್ ಇದೆ. ಆ ಡಿಪಾಸಿಟ್ಗೆ ಇಂಟ್ರೆಸ್ಟ್ 12% ಇಂಟ್ರೆಸ್ಟ್ ಕೊಡ್ತೇವೆ ಡಿಪಾಸಿಟ್ ಮಾಡಿದ್ರೆ. 5 ವರ್ಷ 5.5 ವರ್ಷ ಡಿಪಾಸಿಟ್ ಮಾಡಿದ್ರೆ ಆ ಅಮೌಂಟ್ ದುಪ್ಪಟ್ಟು ಆಗ್ತದೆ. ಮತ್ತು ಇನ್ನು 10 ವರ್ಷದೊಂದು ಸ್ಕೀಮ್ ಇದೆ. 10 ವರ್ಷದ ಸ್ಕೀಮ್ನಲ್ಲಿ ಮೊದಲನೇ ವರ್ಷ 1 ಲಕ್ಷ ಕಟ್ಟಿದ್ರೆ, ಉದಾಹರಣೆಗೆ 1 ಲಕ್ಷ ಕಟ್ಟಿದ್ರೆ 2ನೇ ವರ್ಷ 12,000 ಕಮ್ಮಿ ಕಟ್ಟೋದು. ಪ್ರತಿ 12,000 ಕಟ್ಕೊಂಡ್ಬಂದ್ರೆ 9 ವರ್ಷಕ್ಕೆ ಅವ್ರದ್ದು 8,000 ನಾವೇ ವಾಪಸ್ ಕೊಡ್ತೀವಿ. ತದನಂತರದಲ್ಲಿ 10 ವರ್ಷಕ್ಕೆ 10,10,000 ರೂಪಾಯಿನ ಅವ್ರಿಗೆ ಕೊಡ್ತೀವಿ. ಅವರು ಗ್ರಾಹಕರು ಕಟ್ತಕ್ಕಂಥ ಟೋಟಲ್ ಅಮೌಂಟ್ 9 ವರ್ಷದಲ್ಲಿ 4,60,000 ಅವ್ರು ಕಟ್ಟಬೇಕಾಗ್ತದೆ. 63,000 ಕಟ್ಟಬೇಕಾಗ್ತದೆ. 10 ವರ್ಷದಲ್ಲಿ 10,10,000 ರೂಪಾಯಿ ನಾವು ಕೊಡ್ತೀವಿ. ಈ ಕಂಪ್ನಿ ಭಾಳ ಹಿಂದುಳಿದಿರ್ತಕ್ಕಂಥವ್ರು, ಗಿರಿಜನರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗ್ತದೆ. ಇದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ನಮ್ಮ ಸಿಒಗಳು ಮತ್ತು ಸಿಒ ಆಗಿರ್ತಕ್ಕಂಥ ಥಾಮಸ್ ಸಾರು ಮತ್ತು ನಮ್ಮ ವಿಪಿನ್ ದಾಸ್ ಅವರಿಗೆ ನಾವು ಈ ಕರ್ನಾಟಕದ ಜನತೆ ಪರವಾಗಿ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಜೈ ಹಿಂದ್. ಸರ್ ಹೇಳಿದಕ್ಕೆ ನಾನು ಒಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ. ನಮ್ಮದು ಇಂಟ್ರೆಸ್ಟ್ ಬಂದು 12%. ಅದೇ ವುಮೆನ್ಸ್ ಇದ್ದರೆ 12.25 ಇರುತ್ತೆ. ಮತ್ತು ಸೀನಿಯರ್ ಸಿಟಿಸನ್ನು ವಿಡೋಸು ಇದ್ದರೆ 12.50% ಕೊಡ್ತಾರೆ. ಯಾಕಂದರೆ ಚೇರ್ಮ್ಯಾನ್ ಅವ್ರದ್ದು ಒಂದು ವಿಷನ್ ಅದು, ಬಡವರಿಗೆ ಈ ವಿಡೋಸು ಸೀನಿಯರ್ ಸಿಟಿಸನ್ಗೆ ಹೆಲ್ಪ್ ಆಗಬೇಕು ಅಂತ. ಥ್ಯಾಂಕ್ ಯು. ಮಂಗಳೂರಲ್ಲಿ
ಕರಂಗಲ್ಪಾಡಿ ಪೂರ್ವಿಕ ಶೋರೂಮ್ ಹಿಂದ್ಗಡೆ ಬಿಲ್ಡಿಂಗಲ್ಲಿ ನಮೃತ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಅಂತೇಳಿ.